ಮೂಡ ಬಹುಕೋಟಿ ಹಗರಣ ಪ್ರಕರಣ ವಾಮಾಚಾರದ ಮುಖಾಂತರವಾಗಿ ವಾಮ ಮಾರ್ಗದ ಮುಖಾಂತರವಾಗಿ ಮಾಜಿ ಸಂಸದ ಪ್ರತಾಪ್ಗೆ ಸೈಟ್ ಅನ್ನು ಕೊಡಲಾಗಿದೆ ಅನ್ನುವಂತ ಆರೋಪ. ಹೆಂಡತಿ ಹೆಸರಿನಲ್ಲಿ 40-60 ಪಡೆದಂತ ಪ್ರತಾಪ್ ಸಿಂಹ ಈ ಗಂಭೀರವಾದಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಪ್ರತಾಪ್ ಸಿಂಹ ವಿರುದ್ಧ ಮೂಡ ಅಧ್ಯಕ್ಷ ಮರಿಗೌಡ ಗಂಭೀರವಾದಂತ ಒಂದು ಆರೋಪವನ್ನ ಮಾಡಿದ್ದಾರೆ. ಮೂಡದಲ್ಲಿ ಬಹುಕೋಟಿ ಹಗರಣ ವಾಮ ಮಾರ್ಗದಲ್ಲಿ ಮಾಜಿ ಸಂಸದ ಪ್ರತಾಪ್ಗೆ ಸೈಟ್ ಅನ್ನು ಕೊಡಲಾಗಿದೆ. ಹೆಂಡತಿ ಹೆಸರಿನಲ್ಲಿ 40-60 ಸೈಟ್ ಅನ್ನು ಪಟ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನ ಇಲ್ಲಿ ಮಾಡಲಾಗಿದೆ. ತಾನು ಸೈಟ್ ಪಡೆದು ಬೇರೆಯವರ ತನಿಖೆಗೆ ಒತ್ತಾಯಿಸ್ತಾ ಇದ್ದಾರೆ ಪ್ರತಾಪ್ ಸಿಂಹ. ಸಿಎಂ ಬಗ್ಗೆ ಪ್ರಶ್ನಿಸೋಕೆ ಪ್ರತಾಪ್ ಸಿಂಹ ಅವರಿಗೆ ಅರ್ಹ ಇದೆಯಾ, ನೈತಿಕತೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗಿದೆ. ಮೂಡದಲ್ಲಿ ಸೈಟ್ ಪಡೆಯೋಕೆ ವಾಮ ಮಾರ್ಗವನ್ನ ಹಿಡಿದಿದ್ರು ಪ್ರತಾಪ್ ಸಿಂಹ. ಮೂಡ ಅಧ್ಯಕ್ಷ ಮರಿಗೌಡ ಈ ತರದೊಂದು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ವಾಮ ಮಾರ್ಗದಲ್ಲಿ ಪತ್ನಿ ಹೆಸರಿನಲ್ಲಿ ನಿವೇಶನವನ್ನ ಪಡೆದಿದ್ದಾರೆ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಸಂಸದರಾಗಿದ್ದಾಗ ತಮ್ಮ ಪತ್ನಿ ಡಾಕ್ಟರ್ JS ಅರ್ಪಿತಾ ಅವರಿಗೆ ರಾಜ್ಯ ಸರ್ಕಾರದ ಜಿ ಕೆಟಗರಿಯಲ್ಲಿ ವಿಜಯನಗರದ 4ನೇ ಹಂತದಲ್ಲಿ 40-60 ನಿವೇಶನ ಲಭ್ಯ ಆಗಿದೆ. ನಿವೇಶನ ಹಕ್ಕುಪತ್ರ ಪಡೆಯೋಕೆ ಮನೆಯನ್ನ ನಿರ್ಮಿಸಬೇಕು, ಇಲ್ಲದಿದ್ರೆ ಉಪ ನೋಂದಣಾಧಿಕಾರಿಗಳ ಮಾರುಕಟ್ಟೆ ಮೌಲ್ಯದ 25% ಮೊತ್ತವನ್ನ ದಂಡದ ರೂಪದಲ್ಲಿ ಪಾವತಿಸಬೇಕು ಅನ್ನೋದು ನಿಯಮ ಇದೆ. ಆದರೆ ಪ್ರತಾಪ್ ಸಿಂಹ ನಕ್ಷೆ ಮಂಜೂರಾತಿ ಪಡೆಯೋಕೆ AC ಶೀಟ್ ನ ಮನೆಯನ್ನ ನಿರ್ಮಿಸಿದ್ದಾರೆ. ಅದನ್ನೇ ಮನೆ ಅಂತ ಬಿಂಬಿಸಿ ಮೂಡದಿಂದ ಪೂರ್ಣಗೊಂಡ ವರದಿಯನ್ನ ಪಡೆದಿದ್ದಾರೆ. ಜೊತೆಗೆ ಕಟ್ಟಡಕ್ಕೆ ಮನೆ ಕಂದಾಯ ನಿಗದಿಪಡಿಸಿಕೊಂಡು ಕ್ರಯ ಪತ್ರವನ್ನ ಪಡೆದಿದ್ದಾರೆ. ಈ ಬಗ್ಗೆ ದೂರು ಬಂದ ಮೇಲೆ ಪೂರ್ಣಗೊಂಡ ವರದಿ ರದ್ದುಪಡಿಸಲಾಗಿದೆ. ಮಾರುಕಟ್ಟೆ ಮೌಲ್ಯದ 25% ಮೊತ್ತದ ದಂಡವನ್ನ ತಪ್ಪಿಸಿಕೊಳ್ಳೋಕೆ ವಾಮ ಮಾರ್ಗವನ್ನ ಅನುಸರಿಸಿದ್ದಾರೆ ಅಂತ ಹೇಳಲಾಗಿದೆ. ಆದರೂ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಾಪ್ ಸಿಂಹ ಅವರು ಮಾತನಾಡ್ತಿರೋದನ್ನ ಖಂಡಿಸ್ತಾ ಇದ್ದೀವಿ ಅಂತ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಮೂಡ ಅಧ್ಯಕ್ಷರು ಮರಿಗೌಡ. ಪ್ರತಾಪ್ ಸಿಂಹ ಮೊನ್ನೆ ತಾನೇ ಮಾತನಾಡಿದ್ರು, ಸಿಎಂ ವಿರುದ್ಧವಾಗಿ ಮಾತನಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ಪ್ರತಿಕ್ರಿಯೆ ಇದೀಗ ಪತ್ರಿಕಾ ಪ್ರಕಟಣೆ ಹೊರಡಿಸೋ ಮುಖಾಂತರವಾಗಿ ಮೂಡ ಅಧ್ಯಕ್ಷ ಮರಿಗೌಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೊನ್ನೆ ತಾನೇ ಪ್ರತಾಪ್ ಸಿಂಹ ಬಹಳ ಮಾತಾಡ್ತಾ ಇದ್ರು, ಸಿಎಂ ತಪ್ಪು ಮಾಡ್ತಾ ಇದ್ದಾರೆ ಅಂತ. ಸೊ ಇದೀಗ ನೋಡಿದ್ರೆ ಮೂಡ ಅಧ್ಯಕ್ಷರು ಹೊಸ ವಿಚಾರವನ್ನ ಹೇಳ್ತಾ ಇದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ಹೌದು ರೀತಿ ಮೂಡದಲ್ಲಿ ಆಗಿರತಕ್ಕಂತ ಬಹುಕೋಟಿ ಹಗರಣ ಏನಿದೆ ಇದು ಸಾಕಷ್ಟು ಸದ್ದನ್ನ ಮಾಡ್ತಾ ಇರ್ತಕ್ಕಂಥದ್ದು. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳವರ ಪತ್ನಿಯವರ ಹೆಸರಲ್ಲಿ ಏನು 50-50 ಅನುಪಾತದಲ್ಲಿ ನಿವೇಶನಗಳನ್ನ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ಕೂಡ ಮುಖ್ಯಮಂತ್ರಿಗಳ ವಿಚಾರವಾಗಿ ಸಾಕಷ್ಟು ಮಾತನಾಡಿದ್ರು. ಅದನ್ನ ತನಿಖೆಗೊಳಪಡಿಸುವಂತದ್ದು ಇರಬಹುದು. ಜೊತೆಗೆ ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನೋ ಮಾತುಗಳನ್ನು ಹೇಳಿದ್ರು. ಇದಕ್ಕೆ ತಿರುಗೇಟನ್ನ ಕೊಟ್ಟಿರ್ತಕ್ಕಂತ ಮೂಡ ಅಧ್ಯಕ್ಷ ಮರಿಗೌಡ ಏನಿದ್ದಾರೆ, ಮುಖ್ಯಮಂತ್ರಿಗಳ ಆಪ್ತರು ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಮೂಡ ಅಧ್ಯಕ್ಷರು ಆಗಿರುವಂತಹ ಕೆ ಮರಿಗೌಡ ಏನು ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಇಲ್ಲಿ ಒಂದು ವಾಮ ಮಾರ್ಗದಲ್ಲಿ ಒಂದು ನಿವೇಶನವನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ತಮ್ಮ ಪತ್ನಿಯ ಹೆಸರಿನಲ್ಲಿ ನಿವೇಶನವನ್ನ ತೆಗೆದುಕೊಳ್ಳುವ ಮುಖಾಂತರ ಅವರು ಕೂಡ ಅಕ್ರಮವನ್ನ ಎಸಗಿದ್ದಾರೆ. ಅಲ್ಲಿ ನಿಯಮವನ್ನ ಪಾಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಅವರು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರ್ತಕ್ಕಂಥದ್ದು. ತಮ್ಮ ಹೆಂಡತಿಯ ಹೆಸರಿನಲ್ಲಿ 40 ಮತ್ತೆ 60 40-60 ನಿವೇಶನ ಏನಿದೆ ಇದನ್ನ ಪಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಏನು ನಿಯಮಗಳನ್ನ ಪಾಲನೆ ಮಾಡಬೇಕಾಗಿದೆ ಆ ನಿಯಮಗಳನ್ನ ಪಾಲನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಿಲ್ಲ. ಇವರೇ ಇಲ್ಲಿ ಏನು ನಿಯಮವನ್ನ ಪಾಲನೆ ಮಾಡದೇ ಇರತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ, ಅವ್ರಿಗೆ ನೈತಿಕತೆ ಇಲ್ಲ ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳೋ ಮುಖಾಂತರ ಏನು 60-40 ನಿವೇಶನವನ್ನ ಮೈಸೂರಿನ ಏನು ಜಿ ಕ್ಯಾಟಗರಿಯಲ್ಲಿ ವಿಜಯನಗರದ 4ನೇ ಹಂತದಲ್ಲಿ ತೆಗೆದುಕೊಂಡಿದ್ದಾರೆ. ಈ ನಿವೇಶನ ಹಕ್ಕು ಪತ್ರವನ್ನು ಪಡೆದುಕೊಳ್ಳುವಂತ ಒಂದು ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು. ಆದ್ರೆ ಆ ನಿಯಮಗಳನ್ನ ಪಾಲನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಿಲ್ಲ. ಜೊತೆಗೆ ಉಪನೋಂದಣಿಕಾಧಿಕಾರಿಗಳ ಒಂದು ಮಾರುಕಟ್ಟೆ ಮೌಲ್ಯ ಏನಿರುತ್ತೆ ಅದರಲ್ಲಿ 25% ಮೊತ್ತವನ್ನ ದಂಡದ ರೂಪದಲ್ಲಿ ಪಾವತಿಸಬೇಕು ಎಂಬುದು ಆ ನಿಯಮ ಇರುತ್ತೆ. ಆ ನಿಯಮವನ್ನು ಕೂಡ ಪಾಲನೆ ಮಾಡಿಲ್ಲ. ಇಂಥವರು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಸರಿಯಾದಂತಹ ಕೆಲಸ ಅಲ್ಲ. 10 ವರ್ಷಗಳ ಕಾಲ ಸಂಸದರಾಗಿದ್ದಂಥವ್ರು ಯಾವ ರೀತಿಯಾಗಿ ನಿಯಮಗಳನ್ನ ಪಾಲನೆ ಮಾಡಬೇಕಾಗಿದೆ. ವಾಮ ಮಾರ್ಗದಲ್ಲಿ ತಮ್ಮ ಪತ್ನಿ ಹೆಸರಿಗೆ ಮೂಡ ನಿವೇಶನವನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಅವರಿಗೆ ಒಂದು ತಿರುಗೇಟನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇದನ್ನು ಕೂಡ ತನಿಖೆಗೊಳಪಡಿಸುವಂತ ಒಂದು ಕೆಲಸ ಕೂಡ ಆಗ್ಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್. ಆಮೇಲೆ ಡೀಟೇಲ್ಸ್ಗಾಗಿ